ಇವತ್ತು ಸಂಡೇ ಧಮಾಕ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಹೀಗಾಗಿ ದಾವಣಗೆರೆಯಲ್ಲಿ ಕೂಡ ಮ್ಯಾಚಿನ ಕ್ರೇಜ್ ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕ್ರಿಕೆಟ್ ಆಡುವಂಥ ಬಾಲಕರು ಇದ್ದಾರೆ, ಯುವಕರು ಇದ್ದಾರೆ. ಎಲ್ಲ ಡೈಲಿ ಪ್ರಾಕ್ಟೀಸನ್ನು ಮಾಡಿ ಕ್ರಿಕೆಟ್ ಆಡೋಕ್ಕೆ ತಾವು ಇಂಡಿಯನ್ ಟೀಮ್ಗೆ, ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ಒಂದು ಪ್ರಾಕ್ಟೀಸನ್ನು ಮಾಡ್ತಾರೆ. ಅವ್ರದ್ದು ಹತ್ರ ಕ್ರೇಜ್ ಹೇಗಿದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್, ಅವ್ರೇನು ಹೇಳ್ತಾರೆ ಬಗ್ಗೆ ಮಾತಾಡ್ತಾ ಹೋಗೋಣ. ನಿನ್ನ ಹೆಸರು? ಜತಿನ್. ಇವತ್ತು ಯಾವ್ಯಾವ ಮ್ಯಾಚ್ ಇದೆ ಅಂತ ಗೊತ್ತಾ? ಇಂಡಿಯಾ ಪಾಕಿಸ್ತಾನ. ಯಾವ್ದು ಗೆಲ್ಲುತ್ತೆ ಇವತ್ತು? ಇಂಡಿಯಾ. ಹೇಗೆ, ಯಾವ್ದು ಸ್ಟ್ರಾಂಗ್ ಇದೆ? ಇಂಡಿಯಾ. ಯಾರ್ಯಾರು ಚೆನ್ನಾಗಿ ಆಡ್ತಾರೆ? ಶುಭಂ ಗಿಲ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಆಡ್ತಾರಲ್ಲ. ನೀನು? ಇವತ್ತು ಪಕ್ಕ ಇಂಡಿಯಾನೇ ಗೆಲ್ಲೋದು. ವಿರಾಟ್ ಕೊಹ್ಲಿ ಇದ್ದಿದ್ರೆ ಫಸ್ಟಿಗೆ ಇಂಡಿಯಾ ಗೆಲ್ತದಂತ ಫಸ್ಟಿಗೆ ಗೊತ್ತಿತ್ತು. ಆದ್ರೆ ವಿರಾಟ್ ಕೊಹ್ಲಿ ರಿಟೈರ್ ಏನೋ ಮಾಡಕ್ಕಾಗಲ್ಲ. ಒಟ್ಟು ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. ನಿಂಗೆ ಯಾರ ಫೇವರೇಟ್ ಈಗ ಈ ಟೀಮ್ ಒಳಗೆ? ಸೂರ್ಯಕುಮಾರ್. ಈ ವಿರಾಟ್ ಕೊಹ್ಲಿ. ಹೌದಾ? ಯಾಕೆ? ಚೆನ್ನಾಗಿ ಆಡ್ತಾನೆ, ಫಿಟ್ನೆಸ್ ಇದೆ, ಡಿಸಿಪ್ಲಿನ್ ಇದೆ, ಎಲ್ಲ ಇದೆ. ಹೌದಾ? ನೀವು ಏನ್ ಡಿಸಿಪ್ಲಿನ್ ಅಳವಡಿಸ್ಕೊಂಡ್ರಿ ವಿರಾಟ್ ಕೊಹ್ಲಿಯಿಂದ? ನೀವು ಪ್ರಾಕ್ಟೀಸ್ ಮಾಡ್ತಾರಲ್ಲ? ಚೆನ್ನಾಗಿ ಆಡ್ತಾನೆ, ಡಿಸಿಪ್ಲಿನ್ ಎಲ್ಲ ಚೆನ್ನಾಗಿದೆ ಅಲ್ಲ. ಬ್ಯಾಟಿಂಗ್ ಯಾರು ಚೆನ್ನಾಗಿ ಆಡ್ತಾರೆ ಈ ಟೀಮ್ ಒಳಗೆ? ಅಭಿಷೇಕ್ ಶರ್ಮಾ. ಹೌದಾ? ಬೌಲಿಂಗು? ಬುಮ್ರಾ. ನೀವೇನು ಹೇಳ್ತೀರಿ ಸರ್? ಮ್ಯಾಚ್ ಇದೆ ಇವತ್ತು ಇಂಡಿಯಾ ಪಾಕಿಸ್ತಾನ T20 ಇವತ್ತು ಫೈನಲ್ಸ್ ನಡೀತದೆ ಏಷ್ಯಾ ಕಪ್ಪಲ್ಲಿ. ಅದೇ ರೀತಿ ಈಗ ವರ್ಲ್ಡ್ ಬೆಸ್ಟ್ T20 ಮ್ಯಾಚ್ಗಳಲ್ಲಿ ಟೀಮ್ಗಳಲ್ಲಿ ಇಂಡಿಯಾ ಫಸ್ಟ್ ಪ್ಲೇಸಲ್ಲಿ ಕೂಡ ಇದೆ. ಅದೇ ರೀತಿ ತುಂಬ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಟೀಮ್ ಕ್ಯಾಪ್ಟನ್ಶಿಪ್ಪಲ್ಲಿ ಎಲ್ಲ ಮ್ಯಾಚ್ಗಳನ್ನು ಕೂಡ ಪಂದ್ಯದಲ್ಲಿ ಗೆದ್ದಿದ್ದಾರೆ. ಸೊ ಇವತ್ತು ಇಂಡಿಯಾ 100% ಗೆಲ್ಲೋ ತಂಡದಲ್ಲಿ ಫೇವ್ರೇಟ್ ಕೂಡ ಆಗಿದೆ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಎಕ್ಸ್ಪೀರಿಯನ್ಸ್ ಕಡಿಮೆ ಇರುವಂತ ಇಲ್ಲ, ಮೋಸ್ಟ್ ಆಫ್ ಆಲ್ ಎಲ್ಲ ಪ್ಲೇಯರ್ಸ್ಗಳು ಈಗಾಗಲೇ 100 and above T20 ಮ್ಯಾಚಸ್ಗಳನ್ನೆಲ್ಲ ಕೂಡ ಆಡಿದ್ದಾರೆ. ಆಗ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇಟ್ಟಿದ್ದಾರೆ. ಆಮೇಲೆ ನ್ಯೂ ಬ್ಯಾಟ್ಸ್ಮನ್ಸ್ಗಳಾಗಿ ಹೊಸ ಪ್ಲೇಯರ್ಸ್ಗಳಾಗಿ ಅಭಿಷೇಕ್ ಶರ್ಮಾ, ಶುಭಂ ಗಿಲ್ ಈಗ ಪರ್ಫಾರ್ಮೆನ್ಸಲ್ಲಿ ಟಾಪ್ 1 ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಮತ್ತು T20 ಮ್ಯಾಚ್ಗಳಲ್ಲೂ ಟಾಪ್ ರ್ಯಾಂಕಿಂಗಲ್ಲಿ ಕೂಡ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಆಮೇಲೆ ಬೌಲಿಂಗ್ ವಿಭಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ, ಮೋಸ್ಟ್ ಆಫ್ ಆಲ್ ಆಮೇಲೆ ಕುಲ್ದೀಪ್ ಯಾದವ್, ಎಲ್ಲ ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ. ಸೊ ಟೀಮ್ ಟೋಟಲಿ ಸ್ಟ್ರಾಂಗ್ ಇದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಇಂಡಿಯನ್ ಬೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವರ್ಕ್ ಪ್ರೆಷರ್ ಇರ್ತದೆ ಸರ್ವೇ ಸಾಮಾನ್ಯ. ಬಟ್ ಆದ್ರೂ ಕೂಡ ಇಂಡಿಯಾನ ಒಂದು ಮನಸ್ಸು ನಮಗೆ ಇರ್ತದಲ್ಲ. ಸೊ ಈ ವರ್ಕ್ ಪ್ರೆಷರ್, ಅದೊಂದು ಪ್ರೆಷರ್ ಕೂಡ ಹ್ಯಾಂಡಲ್ ಮಾಡ್ಲಿಕ್ಕೆ ನಾವು ಯಾವಾಗಲೂ ತುಡಿದಿಂದ ಕಾಯ್ತಾ ಇರ್ತೀವಿ. ಸೊ ಏನೇ ಆಗಲಿ 100% ಇವತ್ತು ಮ್ಯಾಚ್ನ ನೋಡ್ತೀವಿ. ಏನೇ ಪ್ರೆಷರ್ ಇದ್ರೂ ಕೂಡ ಮೊಬೈಲಲ್ಲಿ ಲೈವ್ ಸ್ಕೋರ್ನ ನೋಡ್ತೀವಿ, ಜೊತೆಗೆ ಕೆಲಸನೂ ಕೂಡ ಮಾಡ್ತೀವಿ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಮ್ಯಾಚ್ ಇವತ್ತು ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ಹೈ ವೋಲ್ಟೇಜ್ ಅದು ಬೇರೆನೇ ಇರ್ತದೆ. ಇರ್ತದೆ. ಸೊ ಪ್ರಾಬ್ಲಮ್ ಈಗ ಜನಗಳ ಜೊತೆಗೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನೋ ಸಮಸ್ಯೆ ಇರುತ್ತೆ. ನಾವು ಅದರಲ್ಲೂ ಕೂಡ ಎಂಟರ್ಟೈನಿಂಗ್ ಮಾಡ್ಕೊಂಡೆ ಕೆಲಸನ ಮಾಡ್ತಾ ಇರ್ತೀವಿ. ವರ್ಕ್ ಪ್ರೆಷರ್ ಅಂತ ಸುಮ್ಮನೆ ಕೂತ್ರೆ ನಮಗೂ, ಯಾಕಂದ್ರೆ ಆಸ್ ಎ ಪ್ಲೇಯರ್ ಆಗಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅದನ್ನ. ಜನಗಳ ಜೊತೆ ಕೆಲಸನ ಮಾಡ್ತಾ, ಜೊತೆಗೆ ಡ್ಯೂಟಿನೇ ಮಾಡ್ತಾ, ಆಮೇಲೆ ಟೀಮ್ ಮ್ಯಾಚ್ಗಳನ್ನ ಎಂಜಾಯ್ ಮಾಡ್ತಾ, ಎಲ್ಲದನ್ನ ಎಂಜಾಯ್ ಮಾಡ್ಕೊಂತ ನಮಗೆ ಎಲ್ಲಿ ಸಿಗ್ತದೋ ಟೈಮ್ಸ್ ಆ ಟೈಮ್ನ ಅಲ್ಲಿ ಯೂಟಿಲೈಸ್ ಮಾಡ್ತಿದ್ವಿ ನಾವು. ಥ್ಯಾಂಕ್ ಯು. ನೀ ಏನ್ ಹೇಳ್ತೀಯಪ್ಪ ಮ್ಯಾಚ್ ಬಗ್ಗೆ? ಇವತ್ತು ಏನೇ ಅಂದ್ರು ಇಂಡಿಯಾನೇ ಗೆಲ್ಲೋದು. ಯಾರು ಏನೇ ಅಂದ್ರು ಇಂಡಿಯಾನೇ ಗೆಲ್ತದೆ ಇವತ್ತು. ಇಂಡಿಯಾ ಮ್ಯಾಚ್ ನೋಡ್ತೇವೆ, ಎಲ್ಲರೂ ನೋಡ್ತಾರೆ. ಇವತ್ತು ಇಂಡಿಯಾ ಗೆಲ್ಲೋದು. ನೋಡ್ತೀಯಾ ಮ್ಯಾಚ್? ನೋಡ್ತೀಯಾ? ಯಾವಾಗ ನೋಡ್ತೀಯ? ಡೈಲಿ ಇದು ಮ್ಯಾಚ್ ಇದ್ದಾಗೆಲ್ಲ ನೋಡ್ತಿರ್ತೀಯಾ? ನೋಡ್ತಿರ್ತೀಯ. ಯಾರು ಚೆನ್ನಾಗಿ ಆಡ್ತಾರೆ? ಶುಭಂ ಗಿಲ್, ಅಭಿಷೇಕ್ ಶರ್ಮಾ. ಏನು ಹೇಳ್ತೀಯಪ್ಪ? ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇರಿದೆ. ಇಂಡಿಯಾನೇ ಗೆಲ್ಲೋದು ಪಕ್ಕ. ಅದರಲ್ಲಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಿದ್ದಾರೆ. 2 ಮ್ಯಾಚ್ ಇದ್ದ. ಈ ಮ್ಯಾಚ್ 100 ಆಗ್ಬೇಕಂತ ಹೇಳ್ತೀವಿ. ಸೆಂಚುರಿ ಆಗ್ಬೇಕು ಈ ಮ್ಯಾಚ್. ಪಾಕಿಸ್ತಾನ ಮೇಲೆ ನಾವು ಇಂಡಿಯಾನೇ ಗೆಲ್ಬೇಕಂತ. ಪಾಕಿಸ್ತಾನ ಸ್ಟ್ರಾಂಗ್ ಇದ್ರು ಕೂಡ ನಮ್ಮ ಇಂಡಿಯಾನೇ ಗೆಲ್ಲ. ನಮ್ಮ ಇಂಡಿಯಾ ಅದಕ್ಕಿಂತ ಸ್ಟ್ರಾಂಗ್ ಐತಿ. ಬಾಲಿಂಗ್ ಲೈನಪ್ ಇದ್ರು ನಮ್ಮ ಬೂಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ. ವರುಣ್ ಚಕ್ರವರ್ತಿ ಅವರು ಈ ಎಲ್ಲ ಸ್ಪಿನ್ ಚೆನ್ನಾಗಿ ಮಾಡ್ತಿದ್ದಾರೆ, ಬಾಲಿಂಗು ಅವರು. ವಿಕೆಟ್ ಕುಲ್ದೀಪ್ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಬಾಲಿಂಗು. ಮತ್ತೆ ಶುಮನ್ ದುಬೆ ಬ್ಯಾಟಿಂಗ್ ಜೊತೆಗೆ ಬಾಲಿಂಗು ಚೆನ್ನಾಗಿ ವಿಕೆಟ್ ತೆಗಿತಿದ್ದಾರೆ ಅವರು. ಒಂದೊಂದು ವಿಕೆಟ್ 2 ಚೆನ್ನಾಗಿದೆ. ಟೋಟಲ್ ಚೆನ್ನಾಗಿದೆ. ಇಂಡಿಯಾ ಪಕ್ಕ. ನೋಡ್ತೀಯಾ? ಫ್ಯಾಮಿಲಿ ಎಲ್ಲ ಕೂತು ನೋಡ್ತೀರಾ? ನಮ್ಮ ಅಪ್ಪಾಜಿ ನಾನು ನೋಡ್ತಿರ್ತೀರ. ಇಂಡಿಯಾನೇ ಪಕ್ಕ ಗೆಲ್ಲೋದು. ಹೌದಾ? ಇಂಡಿಯಾ 100% ಇಂಡಿಯಾ. ನಿಂಗೆ ಯಾರು ಪ್ಲೇಯರ್ ಇಷ್ಟ ನಿಂಗೆ? ಶುಭ್ಮನ್ ಗಿಲ್. ಹೌದಾ? ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ, ಎಲ್ಲ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾನೆ. ಅದಕ್ಕೆ. ನೀವೇನು ಹೇಳ್ತೀರಿ ಸರ್ ಮ್ಯಾಚ್ ಇದೆ? ಸರ್ ಇಂಡಿಯಾ ಪಾಕಿಸ್ತಾನ ಇಡೀ ವರ್ಲ್ಡ್ ನೋಡುತ್ತೆ ಮ್ಯಾಚ್ ಖಂಡಿತ. ಯಾಕಂದ್ರೆ ಇದು 41 ವರ್ಷದ ನಂತರ
ಇದು ಏಷ್ಯಾ ಕಪ್ ನಡೀತಾ ಇರೋದ್ರಿಂದ ಒಂದು ವಿಶೇಷ. ಇಂಡಿಯಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಒಳ್ಳೆ ಬೌಲರ್ಸ್ ಇದ್ದಾರೆ, ಒಳ್ಳೆ ಬ್ಯಾಟಿಂಗ್ ಲೈನ್ ಇದೆ, ಚೆನ್ನಾಗಿ ಗೆಲ್ತಾರೆ ಖಂಡಿತವಾಗ್ಲೂ. ಪಾಕಿಸ್ತಾನ ಬೌಲಿಂಗ್ ಚೆನ್ನಾಗಿದೆ. ಪಾಕಿಸ್ತಾನ ಈಗಿನ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಂಡಿಯಾ ಬೌಲಿಂಗು ಬ್ಯಾಟಿಂಗು ಭಾಳ ಚೆನ್ನಾಗಿದೆ. ಖಂಡಿತವಾಗ್ಲೂ ಬೌಲಿಂಗ್ ಭಾಳ ಚೆನ್ನಾಗಿದೆ. ಬುಮ್ರಾ, ಕುಲ್ದೀಪ್ ಯಾದವ್ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಅಷ್ಟೇ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಸರಿ ಇಂಡಿಯಾ ಗೆಲ್ಲುತ್ತೆ. ನಿಮ್ಗೆ ಮ್ಯಾಚ್ ಹೇಗೆ ಅನ್ಸುತ್ತೆ? ಚೆನ್ನಾಗಿ ಅನ್ಸಿದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲ ಹೇಗೆ ಏನು? ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. ಈಗ ಖುಷಿ ಇದೆ. ಮ್ಯಾಚ್ ನೋಡ್ತೀಯಾ? ನೋಡ್ತೀನಿ. ನೋಡ್ತೀಯಲ್ಲ, ಯಾರು ಗೆಲ್ತಾರೆ? ಇಂಡಿಯಾ ಗೆಲ್ಲುತ್ತೆ. ಇದಿಷ್ಟು ಇಲ್ಲಿನ ಯುವಕರು ಮತ್ತು ಬಾಲಕರ ಮಾತು. ಈ ಸರಿ ಇಂಡಿಯಾನೇ ಗೆಲ್ಲುತ್ತೆ. ನಾವು ಎಲ್ಲ ಮ್ಯಾಚ್ ನೋಡ್ತೀವಿ. ಏನು ಎಕ್ಸ್ಪೀರಿಯನ್ಸ್ ಇರೋ ಟೀಮೇ ಇದೆ. ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಎಲ್ಲದರಲ್ಲೂ ಕೂಡ ಅದ್ಭುತ ಸಮಬಲವನ್ನು ಭಾರತ ಹೊಂದಿದೆ. ಹೀಗಾಗಿ ಅದೇ ಭಾರತ ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಮ್ಯಾಚ್ ನೋಡೋಕ್ಕೆ ಆಗಲೇ ತಯಾರಾಗಿದ್ದಾರೆ. ಅದ್ರದ್ದು ಜ್ವರ ಈಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.